ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಗುಲ್ಮಾರ್ಗ್ ಅನ್ನು ಟಾರ್ಗೆಟ್ ಮಾಡಲು ಉದ್ದೇಶಿಸಿದ್ದ ಉಗ್ರರು. ಬೈಸರನ್ ವ್ಯಾಲಿ ದಾಳಿಗೂ ಮುನ್ನ ಗುಲ್ಮಾರ್ಗ್ನಲ್ಲಿ ಸರ್ಚಿಂಗ್. ಅದೇ ಸ್ಥಳದಿಂದ ನ್ಯೂಸ್ ಫಸ್ಟ್ ವರದಿ. ಮೊದಲು ಪೈಲಟ್ ರಹಿತ ಏರ್ಕ್ರಾಫ್ಟ್ ಕಳಿಸಿದ್ದ ಭಾರತ. ಪಾಕ್ ಎಡಿಎಸ್ ರಾಡಾರ್ ಆಕ್ಟಿವೇಟ್ ಆಗ್ತಾ ಇದ್ದಂತೆ ಡ್ರೋನ್ಗಳ ಬಳಕೆ. ನಂತರ 15 ಬ್ರಹ್ಮೋಸ್ ಮಿಸೈಲ್, ಸ್ಕಾಲ್ಪ್ ಕ್ಷಿಪಣಿ ಬಳಸಿ ಅಟ್ಯಾಕ್. ಪಾಕ್ ಏರ್ಬೇಸ್ ಧ್ವಂಸದ ಹಿಂದಿನ ರೋಚಕ ಪ್ಲಾನಿಂಗ್. ಆಪರೇಷನ್ ಸಿಂಧೂರ ಬಳಿಕ ಇನ್ನಷ್ಟು ಪ್ರಬಲ ಅಸ್ತ್ರಗಳತ್ತ ಚಿತ್ತ. ಸೇನೆಗೆ ಬಜೆಟ್ನಲ್ಲಿ ಹೆಚ್ಚುವರಿಯಾಗಿ 50,000 ಕೋಟಿ ನೀಡುವುದಕ್ಕೆ ಚಿಂತನೆ. ಚಳಿಗಾಲದ ಅಧಿವೇಶನದಲ್ಲಿ ಅನುಮೋದನೆ ಪಡೆಯುವುದಕ್ಕೆ ಕೇಂದ್ರದ ಪ್ಲಾನ್. ಊಟಾಟಿಕೆಗೆ 4 ಫ್ಲೈಟ್ ಕಳಿಸಿದ್ದು ಬಿಟ್ರೆ ಏನೂ ಮಾಡಿಲ್ಲ. 26 ಜನ ಮಹಿಳೆಯರ ಅರಶಿನ ಕುಂಕುಮಕ್ಕೆ ಬೆಲೆ ಇಷ್ಟೇನಾ? ಇವರೇನಾದರೂ ಪ್ಲಾನ್ ಮಾಡಿ ಅವರನ್ನ ಬಿಟ್ಕೊಂಡ್ರಾ ಅಂತ ಶಾಸಕ ಕೊತ್ತನೂರು ಮಂಜುನಾಥ್ ಪ್ರಶ್ನೆ. ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ. ಶಾಸಕರ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಸಚಿವ ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಬಿಜೆಪಿ ನಾಯಕರಿಂದಲೂ ತಿರುಗೇಟು. ಆಪರೇಷನ್ ಸಿಂಧೂರದಲ್ಲಿ ಶುರುವಾಯಿತು ಟಾಕ್ ವಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.